ಬೆಂಗಳೂರು ದಕ್ಷಿಣದಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಇದೆ, ಇಲ್ಲಿವರೆಗೂ ಎಷ್ಟು ಪ್ರತಿಶತ ವೋಟಿಂಗ್ ಆಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಗಂಟೆ 2 ಆಗ್ತಾ ಬಂತು. ಸೊ ಬೆಂಗಳೂರು ದಕ್ಷಿಣದಲ್ಲಿ ಇಲ್ಲಿವರೆಗೂ ಆದಂತಹ ವೋಟಿಂಗ್ ಪರ್ಸೆಂಟೇಜ್ ಎಷ್ಟು? ಜೊತೆಗೆ ಬೆಳಿಗ್ಗೆಯಿಂದಲೂ ಕೂಡ ನೀವು ಅಲ್ಲೇ ಇದ್ದೀರಿ, ಆ ಕ್ಷೇತ್ರವನ್ನೇ ಸುತ್ತಾಡ್ತಾ ಇದ್ದೀರಿ. ಸೊ ಮತದಾರರಲ್ಲಿ ಕಂಡು ಬರ್ತಾ ಇರುವಂತಹ ಉತ್ಸಾಹ ಹೇಗಿದೆ? ವೀಣಾ, ಬೆಂಗಳೂರು ಸೌತ್ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹತ್ತತ್ರ 31.51% ಅಷ್ಟು ಮತದಾನ ಆಗಿದೆ. ಮಧ್ಯಾಹ್ನದ 1 ಗಂಟೆಯ ಲೆಕ್ಕಾಚಾರ. ಆ ಮಧ್ಯಾಹ್ನದ 1 ಗಂಟೆಯ ಲೆಕ್ಕಾಚಾರ ಹಾಕೋದ್ರೆ ಅವರು ಅರ್ಧ ಗಂಟೆ ಹಿಂದಿನ ಕೌಂಟ್ಗಳನ್ನು ತೆಗೆದುಕೊಂಡಿರ್ತಾರೆ. ಹಾಗೆ ನೋಡಿದ್ರೆ ಹತ್ತತ್ರ 2 ಗಂಟೆ ಅಷ್ಟೊತ್ತಿಗೆ ಒಂದು 35% ಅಷ್ಟು ಮತದಾನ ಆಗಿರಬಹುದು ಅಂತ ಅಂದಾಜು ಮಾಡಬಹುದು. ಬೆಳಗ್ಗೆಯಿಂದಲೂ ಕೂಡ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಬಹಳ ಉತ್ಸುಕರಾಗಿ ಮತದಾನಕ್ಕೆ ಬೆಳಗ್ಗೆ ಹೊತ್ತು ಆಗಮಿಸಿದ್ರು. ಈಗ ಮತದಾನಕ್ಕೆ ಬರುವಂತವರ ಸಂಖ್ಯೆ ಕುಸಿದಿದೆ. ಕಾರಣ ಹೆಚ್ಚು ಬಿಸಿಲು ಇದೆ, ಸೆಕೆ ಇದೆ. ಹಾಗಾಗಿ ಜನ ಮನೆಯಿಂದ ಆಚೆ ಬರ್ತಾ ಇಲ್ಲ. 3 ಗಂಟೆ ಬಳಿಕ ಮತ್ತೊಂದು ತೀವ್ರ ವೇಗವನ್ನ ಮತದಾನದ ಪ್ರಕ್ರಿಯೆಯಲ್ಲಿ ಕಾಣಬಹುದಾಗಿದೆ. ಯಾವಾಗ ಬೆಳಿಗ್ಗೆ 11 ಗಂಟೆ ತನಕ ನಾವು ಕ್ಯೂ ನೋಡಿದ್ವೋ ಆ ತರದ ಒಂದು ಕ್ಯೂ ಈಗ ಮತಗಟ್ಟೆಗಳಲ್ಲಿ ಕಾಣ್ತಾ ಇಲ್ಲ. ಮಧ್ಯಾಹ್ನ 3 ಗಂಟೆಯ ಬಳಿಕ ಮತದಾರರು ಹೆಚ್ಚಿನ ಪ್ರಮಾಣದಲ್ಲಿ ಬಂದು ಮತ ಚಲಾವಣೆ ಮಾಡ್ತಾರೆ. ಆದ್ರೆ ಚುನಾವಣಾ ಆಯೋಗಕ್ಕೆ ಇರುವಂತಹ ದೊಡ್ಡ ಚಾಲೆಂಜ್ ಏನಂದ್ರೆ ಹೆಚ್ಚು ಮತದಾನವನ್ನ ಮಾಡಿಸಬೇಕು ಅನ್ನುವಂತ ಒಂದು ಗುರಿಯನ್ನ ಹಾಕೊಂಡಿದ್ರು. ಅದರಲ್ಲಿ ಸಾಕಷ್ಟು ಕ್ಯಾಂಪೇನ್ಗಳನ್ನ ಮಾಡಿದ್ರು, ಅವೇರ್ನೆಸ್ ಗಳನ್ನ ಮಾಡಿದ್ರು. ಸೊ ಅದರ ಪ್ರತಿಫಲವಾಗಿ ಏನಾದ್ರೂ ಆಗುತ್ತಾ ಅಂತ ನೋಡ್ಬೇಕು. ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯನ್ನು ತೆಗೆದುಕೊಂಡಾಗ್ಲೂ ಕೂಡ ವೀಣಾ, ಬೆಂಗಳೂರಿನಲ್ಲಿ 2018ರ ಚುನಾವಣೆಗಿಂತಲೂ ಕೂಡ 2023ರಲ್ಲಿ ಬಹಳ ಕಡಿಮೆ ಆಗಿತ್ತು. ಸೊ ಹಾಗಾಗಿ ಅಷ್ಟೆಲ್ಲ ಅಂದ್ರೆ ಈಗ ಲೋಕಸಭಾ ಚುನಾವಣೆಗೆ ಏನು ಎಫರ್ಟ್ ಹಾಕಿದ್ರು ಇದಕ್ಕಿಂತ ಜಾಸ್ತಿ ಎಫರ್ಟ್ ನ ವಿಧಾನಸಭಾ ಚುನಾವಣೆಯಲ್ಲಿ ಹಾಕಲಾಗಿತ್ತು. ಆದ್ರೂ ಕೂಡ ಬೆಂಗಳೂರಿನಲ್ಲಿ ಹೆಚ್ಚು ಮತದಾನ ನಡೆದಿರಲಿಲ್ಲ. ಹಾಗಾಗಿ ಈ ಬಾರಿ ನೋಡ್ಬೇಕಾಗುತ್ತೆ ಲೋಕಸಭಾ ಚುನಾವಣೆಗೆ ಏನಾದ್ರೂ ಅದು ಬದಲಾವಣೆ ಆಗುತ್ತಾ ಅನ್ನೋದನ್ನ ನೋಡಬೇಕು. ಆದ್ರೆ ಇಲ್ಲಿಯ ತನಕ ಚೆನ್ನಾಗಿ ಮತದಾನ ನಡೆದಿದೆ. ಇನ್ನು ಮೇಲೆ ಯಾವ ರೀತಿ ಆಗ್ಬೇಕು, ಯಾಕಂದ್ರೆ 7 ಗಂಟೆಯಿಂದ ಶುರುವಾಗಿದೆ, ಈಗ 6 ಗಂಟೆಗಳ ಮತದಾನ ಮುಗಿದಿದೆ, ಇನ್ನು ಬಾಕಿ 5 ಗಂಟೆಗಳು ಉಳಿದಿರುವಂತದ್ದು. ಹೀಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಜನ 3 ಗಂಟೆಯ ಬಳಿಕ ಆಗಮಿಸ್ತಾರೆ. ಸೊ ಆ ಸಂದರ್ಭದಲ್ಲಿ ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಅನ್ನೋದು ಬಹಳ ಕುತೂಹಲ ಮೂಡಿಸಿದೆ. ಇನ್ನು ದಕ್ಷಿಣ ಭಾಗದಲ್ಲಿ ಹಲವಾರು ಕಡೆ ನಾವು ನೋಡಿದ ಹಾಗೆ ಮತದಾರರ ಪಟ್ಟಿಯಲ್ಲಿ ಹೆಸರುಗಳಿಲ್ಲದೆ ಇರೋದನ್ನು ನಾವು ಕೂಡ ನೋಡ್ತಾ ಇದ್ದೀವಿ. ಸೊ ಈ ಕಾರಣಗಳಿಗಾಗಿ ಮತದಾನಕ್ಕೆ ಬಂದಂತವ್ರು ವಾಪಸ್ ಆಗಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇನ್ನು ಬೆಂಗಳೂರಿನಲ್ಲಿ ಏನೇನು ನಡೆಯುತ್ತೆ ಅಂದ್ರೆ ಕೆಲವರನ್ನ ಉದ್ದೇಶಪೂರ್ವಕವಾಗಿ ಅಬ್ಸೆಂಟ್ ಮಾಡಿಸಬೇಕು ಅನ್ನುವ ಕಾರಣಕ್ಕಾಗಿ ಕೆಲವರನ್ನ ಬೆಂಗಳೂರಿಂದ ಬೇರೆ ಬೇರೆ ಕಡೆಗೆ ಪ್ರವಾಸಕ್ಕೆ ಕಳಿಸ್ಬಿಡ್ತಾರೆ. ಇಂಥ ರಾಜಕೀಯ ಎಲ್ಲವೂ ಕೂಡ ಬೆಂಗಳೂರಿನಲ್ಲಿ ನಡೆಯುತ್ತೆ. ಸೊ ಹಾಗಾಗಿ ಆ ಕಾರಣಗಳಿಂದಾಗಿಯೂ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗುವಂತದ್ದು ಇರುತ್ತೆ. ಇನ್ನು ಕೆಲವು ಕಡೆ ಏನಾಗುತ್ತೆ, ಎಲ್ಲ ಹೊರಗಡೆಯಿಂದ ಬಂದು ಬೆಂಗಳೂರಿನಲ್ಲಿ ನೆಲೆಸಿರ್ತಾರೆ, 2 ಕಡೆಗೂ ವೋಟಿಂಗ್ ರೈಟ್ಸ್ ಅನ್ನು ಇಟ್ಕೊಂಡಿರ್ತಾರೆ. ಹಾಗಾಗಿ ಕೆಲವರು ಊರಿಗೆ ಹೋಗಿ ಮತದಾನ ಮಾಡುವಂತವ್ರ ಸಂಖ್ಯೆ ಕೂಡ ಬೆಂಗಳೂರು ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಬೆಂಗಳೂರಿನ ಸುತ್ತಮುತ್ತ ಇರುವಂತಹ ಭಾಗದಿಂದ ಬರುವಂತವ್ರು ಇರಬಹುದು, ಬೆಂಗಳೂರಿನ ದೂರದ ಭಾಗಗಳಿಗೆ ಇಲ್ಲಿ ನೆಲೆಸಿರುವಂತವ್ರು ಇರಬಹುದು, 2 ಕಡೆ ವೋಟಿಂಗ್ ರೈಟ್ಸ್ ಅನ್ನೋದು ಇಟ್ಕೊಂಡಿರ್ತಾರೆ. ಸೊ ಅವರು ಊರುಗಳಿಗೆ ಹೋಗಿ ಮತದಾನ ಮಾಡ್ತಾರೆ. ಆ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿ ಹೆಚ್ಚು ಮತದಾನ ಆಗಲ್ಲ ಅನ್ನುವಂತಹ ವಿಶ್ಲೇಷಣೆಗಳಿದಾವೆ. ಸೊ ಹಾಗಾಗಿ ಈ ಎಲ್ಲಾ ವಿಶ್ಲೇಷಣೆಗಳನ್ನ ಮೀರಿ ಈ ಬಾರಿ ಏನಾದ್ರೂ ಒಂದು ಮ್ಯಾಜಿಕ್ ಆಗಬಹುದಾ, ಕಳೆದ ಎಲ್ಲಾ ರೆಕಾರ್ಡ್ಗಳನ್ನ ಬ್ರೇಕ್ ಮಾಡಬಹುದಾ ಅನ್ನುವಂತ ನಿರೀಕ್ಷೆ ಅಂತೂ ಇದ್ದೇ ಇದೆ ವೀಣಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.